ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 18/3/2026ಕ್ಕೆ ನಡೀತಕ್ಕಂಥ SSLC ಪ್ರಥಮ ಭಾಷೆ ಕನ್ನಡದ ಪರೀಕ್ಷೆಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಗದ್ಯ ಭಾಗ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಭಾಗದಲ್ಲಿ ಪದ್ಯ ಭಾಗ ಮತ್ತು ಪೂರಕ ಪಾಠ ಕವರ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ ಪ್ರತಿದಿನ ಪರೀಕ್ಷಾ ಅವಧಿಗಳಲ್ಲಿ ಇಂದಿನಿಂದ ಇಟ್ ಮೀನ್ಸ್ 14/3/2026ರಿಂದ ನಿಮಗೆ ಡೈಲಿ ಸಂಜೆ 6:30 ಗಂಟೆಗೆ, ರಾತ್ರಿ 9 ಗಂಟೆಗೆ, ಬೆಳಗ್ಗೆ 6:30 ಸೊ ಈ 3 ಥರ ಏನಾಗಿತ್ತಪ್ಪ ಅಂದರೆ 3 ಟೈಮಿಗೆ ಪರೀಕ್ಷೆಗೆ ಲೈವ್ ಕ್ಲಾಸ್ಗಳನ್ನು ಶೆಡ್ಯೂಲ್ ಮಾಡಿದ್ದೀವಿ. ಸೊ ಖಂಡಿತವಾಗಿ ಅದರ ಲಿಂಕ್ಗಳಿಗಾಗಿ ನೀವೇನು ಮಾಡಬೇಕು, ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಗದ್ಯ ಭಾಗದ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ನೆನಪಿಟ್ಕೊಳ್ರಿ, ನಮ್ಮ ಭಾಷೆ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡ್ತವೆ? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರಾರು? ಕನ್ನಡಕ್ಕೆ ಪರ್ಷಿಯನ್ ಭಾಷೆ ಪದಗಳು ಯಾವಾಗ ಬಂದವು? 4ರಲ್ಲಿ ಒಂದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಯಾವುದು? ಭಾಷೆ ಯಾವುದಕ್ಕೆ ಸಾಧನ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡ್ತವೆ? ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಅಂತ ಹೇಳಿದವರು ಯಾರು? ಕನ್ನಡಕ್ಕೆ ಪರ್ಷಿಯನ್ ಭಾಷೆ ಪದಗಳು ಯಾವಾಗ ಬಂದವು ಅಂತಕ್ಕಂಥದ್ದು 4ರಲ್ಲಿ ಒಂದು ಪ್ರಶ್ನೆ ಬರ್ತದೆ. ಇನ್ನು 2 ಮಾರ್ಕ್ಸ್ ಇದಾವಲ್ಲ, 2 ಮಾರ್ಕ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು 2 ಪ್ರಶ್ನೆ. ಒಂದು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ, ಇನ್ನೊಂದು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ. ಇವೆಲ್ಲ ಪ್ರಶ್ನೆಗಳಿದಾವೆ. ಬಟ್ ನೀವು ಎರಡನ್ನು ಮಾತ್ರ ಚೆನ್ನಾಗಿ ಕಲ್ಕೊಡ್ರಿ, ಹೆಚ್ಚು ಒತ್ತು ಕೊಡ್ರಿ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಮತ್ತು ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣ ಏನು ಅಂತಕ್ಕಂಥದ್ದು ಪ್ರಶ್ನೆ. ಇನ್ನು ಮುಂದಿನ ಗದ್ಯ ಭಾಗಕ್ಕೆ ಬರ್ತೀನಿ, ವ್ಯಾಘ್ರಗೀತೆ. ಸೊ ವ್ಯಾಘ್ರಗೀತೆಯಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಅಂದರೆ ಶಾನುಭೋಗರ ಬ್ರಹ್ಮಾಸ್ತ್ರ. ಇನ್ನು ಶಾನುಭೋಗರು ಪರಮಾನಂದವಾಗಲು ಕಾರಣ ಏನು? ಓಕೆನಾ, ಇವೆರಡು ಮೋಸ್ಟ್ ಇಂಪಾರ್ಟೆಂಟು. ಆಮೇಲೆ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿದೆ ಅಂತಿದೆ, ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಲಾಸ್ಟ್ ಏನಪ್ಪ ಅಂದರೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಯಾವ ಊರಿಗೆ? ಚಿಕ್ಕನಾಯಕನಹಳ್ಳಿಗೆ. ಏತಕ್ಕಾಗಿ? ಇರಸಾಲಿಗಾಗಿ. ಅದು ಕೂಡ ನಿಮಗೆ ಗೊತ್ತಿರಲಿ. ಸೊ ಇದು ಏನಪ್ಪ ಅಂದರೆ ಒಳಗಿನ ಒಂದು ಪ್ರಶ್ನೆ ಇತ್ತು. ಒಂದು ಬ್ರಹ್ಮಾಸ್ತ್ರದ ಮೇಲೆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಬರ್ತದೆ. ಭಗವದ್ಗೀತೆ ರಚಿಸಿದವರು ಯಾರು? ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಓಕೆನಾ. ಹುಲಿಗೆ ಪರಮಾನಂದವಾಗಲು ಕಾರಣ, ಶಾನುಭೋಗರಿಗೆ ತಲೆ ಸುತ್ತಲು, ಶಾನುಭೋಗರ ಬ್ರಹ್ಮಾಸ್ತ್ರ, ಹಸಿದು ಮಲಗಿದ್ದ ಹುಲಿ ಏನಂತ ಯೋಚನೆ ಮಾಡ್ತದೆ, ಲಾಸ್ಟ್ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಅಂತಕ್ಕಂಥದ್ದು ಪ್ರಶ್ನೆ. ಸೊ ಇದು ಏನಪ್ಪ ಅಂತಂದರೆ 1 ಮಾರ್ಕರ್ದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಇತ್ತು ವ್ಯಾಘ್ರಗೀತೆ. ಇನ್ನು ಇದೇ ಪಾಠದಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಗಳು ಬರ್ತಂದರೆ ಫಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ AN ಮೂರ್ತಿರಾವ್ ಅವರ ಪರಿಚಯ. ಇದನ್ನು ಸ್ವಲ್ಪ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ನೋಡ್ಕೊಡ್ರಿ. ಇಲ್ಲೆಲ್ಲ ಭಾಳ ಸೆಂಟೆನ್ಸ್ ಇದಾವೆ. ಬಟ್ ನಾನು ನಿಮ್ಗೆ ಯಾವ್ದು ಸೆಂಟೆನ್ಸ್ ಕೊಡ್ತೀನಿ ಅಂದ್ರೆ ಲಾಸ್ಟ್ 2 ಇದಾವೆ ನೋಡಿ, ಅದು ಇಂಪಾರ್ಟೆಂಟ್ ಇದಾವೆ. ಹುಲಿ ಈಗ ಎಷ್ಟು ಹಸಿದಿರಬೇಕು? ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅನ್ನೋದು ಇಂಪಾರ್ಟೆಂಟ್. ಬಾಕಿ ಎಲ್ಲ ನೋಡ್ಕೊಡ್ರಿ. ಬಟ್ ಇವು 2 ಪ್ರಶ್ನೆಗಳನ್ನ ಚೆನ್ನಾಗಿ ನೀವು ಏನು ಮಾಡ್ರಪ್ಪ ಅಂದರೆ ಒತ್ತು ಕೊಡ್ರಿ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಾಘ್ರಗೀತೆಯಲ್ಲಿನ ಪ್ರಶ್ನೆಗಳೇ ಇತ್ತು. ಭಾಗ್ಯಶಿಲ್ಪಿಗಳಿಗೆ ಬರೋಣ. 2 ಮಾರ್ಕರ್ ಕ್ವಶನ್. 2 ಮಾರ್ಕರಲ್ಲಿ ನಾನು ನಿಮಗೆ ಹೇಳ್ತಕ್ಕಂಥ ಪ್ರಶ್ನೆಗಳು ಯಾವುದಪ್ಪ ಅಂತಂದ್ರೆ, ಒಂದನೇದು ಇಲ್ಲಿ ನೀರಾವರಿ ಯೋಜನೆಗಳು ಅಂತ ನೋಡ್ಕೊಡ್ರಿ. ಹಣಕಾಸು ಇದೆಯಾ ಪ್ರಶ್ನೆ? ಇದರಲ್ಲಿ ಹಣಕಾಸು ಈ ಕಡೆ ಇರ್ಬೋದು. ಹೈದರಾಬಾದ್ ನಗರದಲ್ಲಿ ಇದೆಯಾ? ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳು, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಹೇಳಿದ ಮಾತುಗಳು, ಇವು 3 ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಇನ್ನೂ ಒಂದು ಸರಿ ನಾನು ನಿಮಗೆ ತೋರಿಸ್ತೀನಿ, ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ. ಫಸ್ಟ್ ಒಂದನೇದು ಬರ್ತಕ್ಕಂಥದ್ದು ನೀರಾವರಿ ಯೋಜನೆಗಳು. ಓಕೆನಾ. ಸೆಕೆಂಡ್ ಬರ್ತಕ್ಕಂಥದ್ದು ಹಣಕಾಸು ನೀತಿಯ ಮಾರ್ಪಾಡುಗಳು. ಲಾಸ್ಟ್ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಏನಂತ ಹೇಳಿದ್ದಾರೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಬಾಕಿ ಎಲ್ಲ ಅವುಗಳನ್ನು ನೋಡ್ಕೊಳ್ಬೋದು. ಬಟ್ ಅವುಗಳನ್ನು ಚೆನ್ನಾಗಿ ನೀವೇನು ಮಾಡ್ಕೋಬೇಕು, ಕಲೀಲೇಬೇಕು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಬರ್ತೀನಿ. DS ಜಯಪ್ಪಗೌಡ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ. ಸೊ DS ಜಯಪ್ಪಗೌಡ ಅವರ ಪರಿಚಯ ನಿಮಗೆ ಬೇಕೇ ಬೇಕು, ಅದನ್ನು ಕಲೀಲೇಬೇಕು. ಈ ಪಾಠದಲ್ಲಿ ಸ್ವಲ್ಪ ನಿಮಗೆ ಹೊಸ ವಾಕ್ಯಗಳು ಬರ್ಬೋದು. ಹೊಸ ವಾಕ್ಯಗಳಂದರೆ ಗೊತ್ತಿರಲಿ, ಕೈಗಾರೀಕರಣ ಇಲ್ಲವೇ ಅವನತಿ. ಓಕೆನಾ, ಇದು ಕೂಡ ಹೊಸದಾಗಿದೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಇದು ಕೂಡ ಪಾಠದ ಒಳಗಡೆ ಇರ್ತಕ್ಕಂಥ ವಾಕ್ಯ ಇತ್ತು. ಆಮೇಲೆ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ, ಇವೆಲ್ಲ ಏನಪ್ಪ ಅಂದರೆ ಒಳಗಡೆ ಇರ್ತಕ್ಕಂಥದ್ದು ವಾಕ್ಯಗಳಿತ್ತು. ಇದನ್ನು ಕೂಡ ನೋಡಿಕೊಂಡ್ರೆ ಇನ್ ಕೇಸ್ ನಿಮಗೆ ಲೇಖಕರ ಪರಿಚಯ ಬರಲಿಲ್ಲ ಅಂದರೆ ಇದು ಆದರೂ ನಿಮಗೆ ಗ್ಯಾರಂಟಿಯಾಗಿ ಬಂದೇ ಬರ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಯಾವುದು ಪ್ರಶ್ನೆ ಇದೆಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಬೇಕಾದ್ರೆ, ಎದೆಗೆ ಬಿದ್ದ ಅಕ್ಷರದಲ್ಲಿ ಅಲ್ಲಿ ದೇವನೂರು ಮಹಾದೇವ ಅವರ ಒಂದು ಏನಿದೆ ಲೇಖಕರ ಪರಿಚಯ ವೆರಿ ಇಂಪಾರ್ಟೆಂಟ್. ದೇವನೂರು ಮಹಾದೇವ ಅವರು ಬರಲಿಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಮೋಸ್ಟ್ ಸೆಂಟೆನ್ಸ್ ಯಾವತ್ತಪ್ಪ ಅಂದರೆ
ಇಲ್ಲಿದ್ದಾವೆ ನೋಡಿ, ನಿಲ್ಲಿಸಿ ನನ್ನ ಮಕ್ಕಳ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ, ಇದಿದ್ದಾವೆ. ಇದಿರಲೆಂದರೆ ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ, ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅನ್ನೋ ವಾಕ್ಯ ಇಂಪಾರ್ಟೆಂಟ್. ಇವು 4 ಚೆನ್ನಾಗಿ ನೀವು ನೋಡ್ಕೊಂಡೋಗಿ, ಯಾವುದು ಎದೆಗೆ ಬಿದ್ದ ಅಕ್ಷರದಿಂದ ಅದು ನಿಮಗೆ ಒಳ್ಳೆಯ ಅಂಕಗಳನ್ನು ತಂದು ಕೊಡ್ತದೆ. ಇನ್ನು ಯುದ್ಧದಲ್ಲಿ ಸಾರಾ ಅಬೂಬಕರ್ ಅವರ ಪರಿಚಯ ನೋಡ್ಕೊಂಡೋಗಿ, ಯಾಕಂದರೆ ಭಾಳ ಸಲ ಕೇಳ್ತಾ ಇದ್ದಾರೆ, ನಾಳೆ ಬಂದರೂ ಕೂಡ ಅಚ್ಚರಿ ಇಲ್ಲ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದಾವೆ. ಓಕೆನಾ. ಇನ್ನು ಇಲ್ಲಿಂದ ಬರ್ತಕ್ಕಂಥ ನಿಮಗೆ ಸಂದರ್ಭಗಳಂದ್ರೆ ಚೆನ್ನಾಗಿ ನೀವು ಓದ್ಕೊಳ್ತಕ್ಕಂಥ ಸಂದರ್ಭಗಳು ಇಲ್ಲಿ ಕೆಳಗಡೆ ಇದ್ದಾವೆ. ಸೊ ಯಾರಪ್ಪ ಅದು ಅಂತಂದರೆ, ಆ ಮನೆಯೊಳಗೆ ಯಾವ ರೀತಿಯ ಕೌರೆ ನಡೆಯುತ್ತಿದೆ, ನನ್ನ ಮೊಮ್ಮಗುವಿನ ಹೆಣ್ಣವಿದೆ ಅದನ್ನು ನೋಡಿ. ಓಕೆ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ, ಯಾರಮ್ಮ ಅದು, ಏನಾಗಿದೆ, ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೆ ಅಂತಕ್ಕಂಥದ್ದು ಸ್ವಲ್ಪ ಒಳಗಿನ ನೀವು ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋದರೆ ನಿಮಗೆ ಅಂಕಗಳು ಗ್ಯಾರಂಟಿಯಾಗಿ ಸಿಗ್ತವೆ. ಈ ಸಂದರ್ಭಗಳು ಹೀಗೆ ಇರ್ತವೆ. ಪಾಠದ ಮಧ್ಯದಲ್ಲಿನ ವಾಕ್ಯಗಳನ್ನೇ ನಿಮಗೆ ಒಂದಂತೂ ಗ್ಯಾರಂಟಿಯಾಗಿ ಬಂದೇ ಬರ್ತಕ್ಕಂಥ ವಾಕ್ಯ. ಆದರೂ ಈ ಮನೆಯಲ್ಲಿ ಒಮ್ಮೆ ನೋಡಿ ಬಿಡಿ, ಇವೆಲ್ಲ ಒಳಗಿಂದಿದೆ, ಇವ್ರ ಮನೆ ಹಾಳಾಗ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನ್ನಲ್ಲ ಅಂತಕ್ಕಂಥದ್ದು ಭಾಳ ಸೆಂಟೆನ್ಸ್ ಇದ್ದಾವೆ. ಅದನ್ನು ಚೆನ್ನಾಗಿ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗ್ರಿ. ಇನ್ನು ಶಬರಿಯಲ್ಲಿ ಒಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಅದು ಬರಲಿಲ್ಲ ಅಂದರೆ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಅನ್ನೋದು ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಇತ್ತು. ಅದನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ನೀಟಾಗಿ ನೋಡಿಕೊಂಡು ಒಳ್ಳೆ ಪ್ರಾಕ್ಟೀಸನ್ನು ಮಾಡಿರಿ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನಿತ್ತಪ್ಪ ಅಂತಂದರೆ, ಲಂಡನ್ ನಗರಕ್ಕೆ ಬರ್ತೀನಿ ಡೈರೆಕ್ಟಾಗಿ. ಇಲ್ಲಿರ್ತಕ್ಕಂಥದ್ದು ಸ್ಟೇಷನರಿ ಅಂಗಡಿ ಹೆಸರು, ಇದು ಇಂಪಾರ್ಟೆಂಟ್ ಅದ. ಓಕೆನಾ. ಇಲ್ಲಿ 2-3 ಪ್ರಶ್ನೆಗಳಷ್ಟೇ ಇಂಪಾರ್ಟೆಂಟ್. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಇಂಪಾರ್ಟೆಂಟ್ ಅದ. ವೈಭವ ಕಂಡು ಬರುವ ಓಣಿ ಯಾವುದು, ಅದು ಇಂಪಾರ್ಟೆಂಟ್ ಅದ. ಓಕೆನಾ. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ಏನಾದರೂ ಪಾಠದ ಒಳಗಿನ ಪ್ರಶ್ನೆಗಳು ಕೂಡ ನಿಮಗೆ ಬಂದರೆ ಬರ್ತದೆ ಫ್ರೆಂಡ್ಸ್, ಅದನ್ನು ಕೂಡ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅದನ್ನು ನೀವು ಆರಾಮಾಗಿ ಏನು ಮಾಡಿರಿ ಅಂದರೆ LB ಕವರ್ಗಳನ್ನು ಮಾಡಿದರೆ ಖಂಡಿತವಾಗಿ ಇಲ್ಲಿಂದ ನಿಮಗೆ ಪ್ರಶ್ನೆಗೆ ಉತ್ತರಗಳು ಬಂದೇ ಬರ್ತವೆ. ಓಕೆನಾ. ಅಲ್ಲಿ ವಿಶೇಷವಾಗಿ ಪಾಠದಲ್ಲಿ ಯಾವೆಲ್ಲ ಒಳಗಿನ ಪ್ರಶ್ನೆಗಳಿದಾವೆ ಅಂತಂದರೆ, ಲಂಡನ್ನಿನ ರಸ್ತೆಗಳಲ್ಲಿ ನಿಲ್ಲಿಸೋದನ್ನು ತಪ್ಪಿಸಲು ಮಾಡಿರೋ ವ್ಯವಸ್ಥೆ ಏನು, ಲಂಡನ್ ನಗರದ ಪ್ರಸಿದ್ಧ ಶಿಲ್ಪಿ ಯಾರು. ಓಕೆನಾ. ಇನ್ನು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕ, 3ನೇ ಎಡ್ವರ್ಡ್ ತಂದ ಶಿಲೆಗೆ ಇರುವ ಹೆಸರೇನು, ಸ್ಟೋನ್ ಆಫ್ ಸ್ಕೋನ್. ಈ ಸ್ಟೋನ್ ಆಫ್ ಸ್ಕೋನ್ ಎಲ್ಲಿಂದ ಕಿತ್ತುಕೊಂಡು ಬಂದ, ಸ್ಕಾಟ್ಲೆಂಡ್ ಅರಸನಿಂದ. ಪ್ರವಾಸ ಕುರಿತು ಬೇಕನ್ ಹೇಳಿದ ಮಾತು ಯಾವುದು, ಪ್ರವಾಸ ಶಿಕ್ಷಣದ ಒಂದು ಅಂಗ. ಓಕೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದು ಎಂದು ಹೇಳಿದ ಕವಿ ಯಾರು. ಸೊ ಇದು ಆಂಗ್ಲ ಕವಿ ಯಾರು ಅಂತ ಕೇಳಿದರೆ ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಇಲ್ಲಿ 2 ಮಾರ್ಕಸಿಗೆ ಬರ್ತಕ್ಕಂಥದ್ದು 1, 2, 3 ಇಂಪಾರ್ಟೆಂಟು. ಟೊಪ್ಪಿಗೆ ವಿಶೇಷತೆ, ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯತರಾಗಿದ್ದಾರೆ, ಆಮೇಲೆ ಈ ಕಲ್ಲು ಪಾಟಿಯ ವಿಶೇಷತೆ. ಇವು 3 ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. ಸೊ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಕ್ಕೇ ಸಿಗ್ತವೆ. ಓಕೆನಾ. ಇಷ್ಟು ನೀವು ಏನು ಈ ಒಂದು ಪಾಠದಲ್ಲಿ ನೋಡ್ಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿತ್ತು. ಇನ್ನು ಮುಂದೆ ಏನಪ್ಪ ಅಂತಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ ಅದು ಯಾವುದಂದರೆ ಅದೇ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಅಂತಕ್ಕಂಥದ್ದು. ಇಲ್ಲಿ ಅಗದಿ ಸರಳವಾಗಿ ಬರ್ತಕ್ಕಂಥದ್ದು, ಕೌಸಂಬಿಯ ಅರಸ ಯಾರು, ಅತಿಬಳ. ಸೋಮಶರ್ಮ ಕಾಶ್ಯಪಿಯವರ ಮಕ್ಕಳ ಹೆಸರು ಅಗ್ನಿಭೂತಿ, ವಾಯುಭೂತಿ. ಕಾಶ್ಯಪಿ ತನ್ನ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನು ಯಾರ ಬಳಿ ಕಳಿಸ್ತಾರೆ, ಸೂರ್ಯಮಿತ್ರ. ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲು ಕಾರಣ, ಅವರು ಮೊದಲಿನಂತೆ ಹಾಳಾಗಿ ಹೋಗ್ತಾರೆ ಅಂತಕ್ಕಂಥದ್ದು. ದೊರೆತ ಪದವಿ ಮಂತ್ರಿ ಪದವಿ. ರಾಜಗೃಹ ಪಟ್ಟಣದ ಅರಸ ಅಂತ ಕೇಳಿದರೆ ಅದು ಇಂಪಾರ್ಟೆಂಟ್, ಸೂರ್ಯಮಿತ್ರ. ಇನ್ನಿಲ್ಲಿ 2 ಪ್ರಶ್ನೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಮೊದಲನೇದು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ, ಅಥವಾ ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು. ಇವು 2 ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ನಾನು ಹೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಆದರೆ ಫ್ರೆಂಡ್ಸ್, ಒಳ್ಳೆಯ ಅಂಕಗಳು ಗ್ಯಾರಂಟಿಯಾಗಿ ನಿಮಗೆ ಗದ್ಯ ಭಾಗದಿಂದ ಸಿಗ್ತವೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನೆಕ್ಸ್ಟ್ ಪದ್ಯ ಭಾಗ ಮತ್ತು ಪೂರಕ ಪಾಠದ ಪ್ರಶ್ನೆಗಳೊಂದಿಗೆ ಭೇಟಿ ಆಗ್ತೀನಿ. ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.